ನಾವೆಲ್ಲರೂ ಆತ್ಮಜ್ಞಾನಿಗಳಾಗ್ಲಿಕ್ಕೆ ಹೊರಟಿದೀವಿ. ಆತ್ಮಜ್ಞಾನ ಅಂದ್ರೆ ಏನು, ಹೇಗಿರುತ್ತೆ, ಒಬ್ಬ ಆತ್ಮಜ್ಞಾನಿಯ ಲಕ್ಷಣಗಳೇನು, ಹೇಗಿರ್ತಾರೆ, ಇದೊಂದ್ ಸ್ವಲ್ಪ ನೋಡೋಣ ಈ ದಿನ. ಆತ್ಮಜ್ಞಾನ ಎಲ್ಲರಿಗೂ ಬೇಕು. ನಾವೆಲ್ಲ ಆತ್ಮಜ್ಞಾನಿಗಳಾಗ್ಲಿಕ್ಕೆ ಹೊರಟಿದೀವಿ. ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಕೇಳೋದಿದ್ರೆ ಆತ್ಮಜ್ಞಾನ ಒಂದನ್ನೇ ಕೇಳಿ, ಇನ್ನೇನು ಕೇಳ್ಬಿಡಿ ಅಂತ. ನಮಗೂ ಅಷ್ಟೇ, ಅದೊಂದೇ ನಮ್ಮ ಹೆಗ್ಗುರಿ. ಹಾಗಾದ್ರೆ ಆತ್ಮಜ್ಞಾನಿ ಆಗಬೇಕಾದ್ರೆ ಕೆಲವು ಅರ್ಹತೆಗಳನ್ನ ಹೊಂದಿರ್ಬೇಕಾಗತ್ತೆ. ಆ ಅರ್ಹತೆಗಳೇನು, ನಾವು ಏನ್ ಮಾಡ್ಬೇಕು, ಅದನ್ನ ನಾವು ನಮ್ಮಲ್ಲಿ ಇಲ್ಲದಿದ್ರೆ ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನ ಕಲಿಬೇಕು. ಆ ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆಗ ನಾವು ಅದೇ ಆಗ್ತೀವಿ. ಆಗ ಆತ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ಧ್ಯಾನ ಒಂದೇ ಮಾಡ್ತಾ ನಮ್ಗೆ ಹೆಂಗ್ ಬೇಕೋ ಹಂಗಿದ್ರೆ ಆಗುದಿಲ್ಲ. ಕೆಲವು ಗುಣಗಳು, ಪರಿವರ್ತನೆಗಳು ಬರಬೇಕು. ಗುಣಗಳಲ್ಲಿ ಬದಲಾವಣೆ ಬರಬೇಕಾಗತ್ತೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತೀವಿ. ಗುಣದಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ಆತ್ಮಜ್ಞಾನ, ಮೋಕ್ಷ, ಕೈವಲ್ಯ ಅಂತ ಏನೆಲ್ಲ ಹೇಳ್ತೀವಿ, ಇದು ಸಿಗೋದಿಲ್ಲ. ಹಾಗಾದ್ರೆ ಏನೇನು ಗುಣಗಳು ಅಂತ ನೋಡೋಣ. ಪತ್ರಿಜಿಯವರು ಕೂಡ ನಮ್ಗೆ ಈ ಆತ್ಮಜ್ಞಾನಿಯ ಗುಣಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಅದನ್ನ ನಾವು ಗುರುತಿಸ್ಕೊಂಡಿಲ್ಲ. ಇದು ಆತ್ಮಜ್ಞಾನಿಗೆ ಅಂತ ಹೇಳಿರೋದು ಅಂತ ಗುರುತಿಸಿಲ್ಲ. ಅವ್ರು ಹೇಳಿದರೆ ಹೀಗಿರ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಪತ್ರಿಜಿಯವರು ಹೇಳ್ತಾರೆ, ಈ ಸೃಷ್ಟಿಯಲ್ಲಿ ಇರುವುದೆಲ್ಲವೂ ಸರಿಯಾಗೇ ಇದೆ. ಬೇಸಿಗೆ ಕಾಲ ಅಂತೀವಿ, ತುಂಬಾ ಬಿಸಿಲು. ಈ ನಡುವೆ ಯಾಕೋ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಂತೂ ಬೈತಾ ಇರ್ತಾರೆ, ಇದೇನ್ ಬೆಂಗಳೂರೋ ಬಳ್ಳಾರಿನೋ ಗೊತ್ತಾಗ್ತಿಲ್ಲ, ಹಾಗೆ ಬಿಸಿಲು ಸುಡ್ತಾ ಇದೆ ಅಂತ ಹೇಳಿ. ಇದು 35 ಡಿಗ್ರಿ ಬಂತು, 40 ಡಿಗ್ರಿ ಬಂತು ಅಂತ. ಹಾಗಾದ್ರೆ ಇದು ಸರಿ ಇಲ್ವಾ? ಮಳೆಗಾಲ ಅಂದಾಗ ಅತಿಯಾದ ಮಳೆ, ಅತಿವೃಷ್ಟಿ, ಕೆಲವು ಕಡೆ ಮಳೆ ಸುದ್ದಿನೇ ಇರಲ್ಲ, ಬರ, ಹೀಗೆ ಇರುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ ಅವಾಗ? ಬೇಸಿಗೆಯಲ್ಲಿ ಬಿಸಿಲನ್ನ ಬೈತಾ ಇರ್ತೀವಿ, ಅಯ್ಯೋ ಬಿಸಿಲು ಬಿಸಿಲು. ಮಳೆಗಾಲದಲ್ಲಿ ಅಯ್ಯೋ ಮಳೆ, ಅತಿ ಮಳೆಪ್ಪ, ಏನ್ ಮಳೆ, ಎಲ್ಲೂ ಹೋಗಕ್ ಆಗಲ್ಲ. ಚಳಿಗಾಲದಲ್ಲಿ ಅಯ್ಯೋ ಚಳಿ ತಡಿಯಕ್ ಆಗಲ್ಲ. ನಾವು ಪ್ರಕೃತಿಯಿಂದ ಎಷ್ಟು ದೂರ ಇದೀವಿ ಅಂತಂದ್ರೆ ಅದರ ಒಂದು ವೈಪರೀತ್ಯಗಳಿಗೆ ಹೊಂದಿಕೊಳ್ಳಕ್ಕೆ ನಮ್ಗೆ ಆಗ್ತಾ ಇಲ್ಲ. ಪ್ರಕೃತಿಯಲ್ಲಿ ಒಂದಾಗಬೇಕು. ನಾವು ಅದನ್ನ ಒಪ್ಕೊಳ್ಬೇಕು. ಅದು ಹೇಗಿದೆ ಹಾಗೆ ಸ್ವೀಕರಿಸ್ಬೇಕು. ಎಲ್ಲವೂ ಸರಿಯೇ, ಬಿಸಿಲನ್ನು ಎಂಜಾಯ್ ಮಾಡಿ, ಮಳೆನೂ ಎಂಜಾಯ್ ಮಾಡಿ, ಆ ಸಮಯಕ್ಕೆ ಅದು ಏನಿದೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ಹಾಗೇನೆ ಈಗ ನಮ್ಮ ಸುತ್ತ ಇರೋರು, ನಮ್ಮ ಬಂಧುಗಳು, ಬಾಂಧವರು, ಸ್ನೇಹಿತರು, ಅಧಿಕಾರಿಗಳು, ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಸ್ಕೂಲಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಅಲ್ಲಿ ನಮ್ಮ ಹೆಡ್ ಮಾಸ್ಟ್ರು, ಟೀಚರ್ಸು, ಅವರು ಇವರಲ್ಲಿ ಯಾರಾದ್ರೂ ಒಬ್ರು ಕಿರಿಕಾಗ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರ್ತಾರೆ. ನಾವು ಬೈಕೊಳ್ತಾ ಇರ್ತೀವಿ, ಅವ್ರು ಸರಿ ಇಲ್ಲಪ್ಪ, ಅವ್ರು ಟಾರ್ಚರ್ ಕೊಡ್ತಾರೆ, ಅವ್ರು ಹಾಗೆ ಹೀಗೆ ಅಂತ. ಅವ್ರು ಸರಿ ಇಲ್ವಾ? ಹಾಗಾದ್ರೆ ಅವರು ಸರಿಯಾಗೇ ಇದ್ದಾರೆ. ಅವರನ್ನ ನೋಡುವ ನಿನ್ನ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಬೇಕು. ಧ್ಯಾನಿಯಾಗಿ ನಾವೇನ್ ಮಾಡ್ಬೇಕು? ಸಾಮಾನ್ಯರ ಹಾಗೆ ಯೋಚನೆ ಮಾಡಬಾರ್ದು. ನಾವು ನಮ್ಮ ನೋಡುವ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಬೇಕು. ಆ ವ್ಯಕ್ತಿ ಹಾಗೆ, ಅವರ ಕಾನ್ಫಿಗರೇಷನ್ ಅಷ್ಟೇ, ಅವ್ರ ಸ್ವಭಾವ ಅಷ್ಟೇ, ಅವ್ರ ಸೋಲ್ ಪ್ಲಾನ್ ಹಾಗಿದೆ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಅವ್ರನ್ನ ನಾವು ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಗೆ ಯಾವುದೇ ದುಃಖ, ನೋವು, ಅಪಮಾನ ಏನು ಇರಲ್ಲ. ಇದೆಲ್ಲವೂ ಸೋಲ್ ಪ್ಲಾನ್ ಆಗಿ ಬಂದಿರುವಂತದ್ದು. ನಾನು ಇವ್ರ ಹತ್ರ ಕಲಿಯೋದಿದೆ, ಅದಕ್ಕೆ ನನಗೆ ಇವ್ರ ಸಂಪರ್ಕ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ಒಬ್ಬ ಆತ್ಮಜ್ಞಾನಿಗೆ ಯಾವ ದುಃಖನೂ ಇರೋದಿಲ್ಲ. ಆತ್ಮಜ್ಞಾನಿ ಯಾವ್ದೋನು ಅದಕ್ಕೇನೆ ಹೇಳ್ತಾರೆ ಪತ್ರಿಜಿಯವರು, ನೋ ಕಂಪ್ಲೇಂಟ್,
ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್ ಅಂತ ಹೇಳಿಬಿಟ್ರು. ಅದು ಏನೋ ಹೇಳಿದ್ರು ಅನ್ನೋದಲ್ಲ, ಅದು ನೀವು ಆತ್ಮಜ್ಞಾನಿಗಳಾಗಬೇಕಾದ್ರೆ ಪಾಲಿಸಲೇಬೇಕಾದ ನಿಯಮಗಳು ಅಂತ. ಅದಕ್ಕೆ ಅವರು ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಆತ್ಮಜ್ಞಾನಿಗಳೇ, ಅವರೆಲ್ಲರೂ ಇದನ್ನ ಕಲಿಬೇಕು ಅಂತ ಹೇಳಿ ಈ ತರ ಹೇಳಿದ್ದಾರೆ. ನೋಡಿ, ನಮ್ಮ ಒಂದು ಸುತ್ತಮುತ್ತ ನೋಡ್ತಾ ಇರ್ತೀವಿ ನಾವು. ಒಬ್ಬ ತುಂಬಾ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬ ತುಂಬಾ ದಡ್ಡ. ಒಬ್ಬ ಬಡವ, ಒಬ್ಬ ಸಿರಿವಂತ. ಒಬ್ಬ ಆರೋಗ್ಯವಾಗಿರ್ತಾನೆ, ಇನ್ನೊಬ್ಬ ಅನಾರೋಗ್ಯ. ಒಬ್ಬ ತುಂಬಾ ಶಾಂತ ಸ್ವಭಾವದಲ್ಲಿರ್ತಾನೆ, ಇನ್ನೊಬ್ಬ ಯಾವಾಗ್ಲೂ ಸಿಡ್ಸಿಡ, ಕೋಪ. ಯಾಕೆ ಹೀಗೆ? ಎಲ್ರೂ ಮನುಷ್ಯರೇ ಅಲ್ವಾ? ಯಾಕೆ ಎಲ್ರೂ ಒಂದೇ ತರ ಇಲ್ಲ ಅಂತಂದ್ರೆ, ಆತ್ಮವಿಕಾಸದ ಹಾದಿಯಲ್ಲಿ ಅವರವರು ಅವರಿಗೆ ತಕ್ಕ ಹಂತಗಳಲ್ಲಿ ಇದ್ದಾರೆ. ನೋಡಿ, ನಾವೆಲ್ಲ ಕೇಳಿದೀವಿ, ಓದಿದೀವಿ, 84 ಲಕ್ಷ ಜನ್ಮಗಳಿದೆ ಅಂತ ಕೇಳದ್ಮೇಲೆ ಯಾರ್ಯಾರು ಎಷ್ಟನೇ ಜನ್ಮನೋ ಯಾರಿಗ್ ಗೊತ್ತಿದೆ? ಈಗ 84ನೇ ಲಕ್ಷ ಜನ್ಮಕ್ಕೆ ಬಂದಾಗ ಅದು ಪೂರ್ಣ ಆಗುತ್ತೆ, ಒಂದು ಸರ್ಕಲ್ ಅದು. ಆವಾಗ ಅಲ್ಲಿಗೆ ಅವರು ಮೆಚೂರ್ ಆದ್ರೂ, ಪೂರ್ತಿ ಒಂದು ಸತ್ಯಲೋಕಕ್ಕೆ ಹೋಗ್ಬಿಟ್ರು, ಅವರೇ ಬ್ರಹ್ಮ ಆಗ್ಬಿಟ್ರು ಅಂತ ಅಲ್ವಾ? ಅಲ್ಲಿವರೆಗೂ ಯಾರ್ಯಾರು ಯಾವ ಸ್ಟೇಜ್ ಅಲ್ಲಿ ಇದಾರೆ ಯಾರಿಗ್ ಗೊತ್ತು? ಅದರಿಂದ ಆಯಾ ಹಂತಕ್ಕೆ ತಕ್ಕ ಹಾಗೆ ಅವ್ರು ವರ್ತಿಸ್ತಿರ್ತಾರೆ. ಅದನ್ನ ಆತ್ಮಜ್ಞಾನಿ ಆದವನ್ ಏನ್ ಮಾಡ್ಬೇಕು, ನಾವು ಧ್ಯಾನಿಗಳೇನ್ ಮಾಡ್ಬೇಕು? ಜಸ್ಟ್ ಆಕ್ಸೆಪ್ಟ್ ಇಟ್. ಅವ್ರು ಹೇಗಿದಾರೆ ಹಾಗೆ ಒಪ್ಕೋಬೇಕು, ಕಾಮೆಂಟ್ ಮಾಡಬಾರ್ದು. ಅವ್ರು ಹಾಗೆ, ಇವ್ರು ಹೀಗೆ ಅಂತ ಎಲ್ಲರಲ್ಲೂ ಹೇಳ್ಕೊಂಡು ಓಡಾಡ್ತಾರೆ ಕೆಲವರು. ಅವ್ರು ಹಾಗೆ ಸಿಕ್ಕಿದ್ರು, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗ್ ಮಾಡಿದ್ರು, ತಪ್ಪು. ಯಾರ ಬಗ್ಗೆನೂ ನಾವು ಕಂಪ್ಲೇಂಟ್ಸ್ ಮಾಡಬಾರ್ದು. ಇದು ಒಬ್ಬ ಪಿರಮಿಡ್ ಮಾಸ್ಟರ್ ಆಗಿ, ಆತ್ಮಜ್ಞಾನಿಯಾಗಿ ಕಲಿಯಬೇಕಾಗಿರುವ ಒಂದು ಅಂಶ.